ಚಿಲ್ರಾ ಹಲೋ ಚಿಲ್ರಾ. ಇವತ್ತೊಂದು ಕತೆ ಹೇಳ್ತೀನಿ, ಕೇಳ್ತೀರಾ? ನಾನು ಮಧ್ಯದಲ್ಲಿ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಕತೆ ಮಿಸ್ ಹೇಳಿದನ್ನ ಕೇಳಿಸ್ಕೋಬೇಕು. ಏನ್ ಮಾಡ್ಬೇಕು? ನಾನು ಏನ್ ಕತೆ ಹೆಸರು ಗೊತ್ತಾ? ಜಂಬದ ಕತ್ತೆ. ಏನ್ ಕತೆ ಹೆಸರು? ಕತ್ತೆ. ಕತ್ತೆ ಅಂದ್ರೆ ಏನ್ ಗೊತ್ತಾ ಇಂಗ್ಲಿಷ್ ಅಲ್ಲಿ? ಡಾಂಕಿ. ಕತ್ತೆ ಅಂದ್ರೆ ಏನೋ ಇಂಗ್ಲಿಷ್ ಅಲ್ಲಿ? ಒಂದು ಕಾಡಲ್ಲಿ, ಎಲ್ಲಿ ಒಂದು ಹುಂಜ ಮತ್ತೆ ಕತ್ತೆ ಇದ್ವಂತೆ. ಯಾರಿದ್ರು? ಕತ್ತೆ ಮತ್ತೆ ಹುಂಜ ಇದ್ರು. ಅವರಿಬ್ರು ಪ್ರಾಣ ಸ್ನೇಹಿತರು. ಅವ್ರು ಏನಾಗಿದ್ರು? ಅವ್ರು ಯಾವಾಗ್ಲೂ ಎಲ್ಲೇ ಹೋಗ್ಬೇಕು, ಕಾಡಲ್ಲಿ ಎಲ್ಲೇ ಬರ್ಬೇಕು ಅಂದ್ರು ಜೊತೆಲೇ ಹೋಗ್ತಿದ್ರಂತೆ. ಏನ್ ಹೋಗ್ತಿದ್ರು ಅವರು? ಅವ್ರೆಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಜೊತೆಲೇ ಹೋಗ್ತಿದ್ರಂತೆ. ಒಂದಿನ ಆಹಾರ ಅಂದ್ರೆ ಊಟ ಬೇಕಲ್ವಾ ಅವಕ್ಕೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಊಟ ಬೇಕಲ್ವಾ. ಅವು ಆಹಾರ ಹುಡುಕೊಂಡು ನೋಡಿ ಇಲ್ಲಿ ಹೋಗ್ತಾ ಇದ್ವು, ಕಾಡಲ್ಲಿ ಹೋಗ್ತಾ ಇದ್ವು. ಎಲ್ಲಿ ಹೋಗ್ತಿದ್ವು? ಕಾಡಲ್ಲಿ ಹೋಗ್ತಾ ಇದ್ವು. ಏನಕ್ಕೆ ಹೋಗ್ತಾ ಇದ್ರು ಮಕ್ಕಳು? ಇದನ್ನ ಹುಂಜ ಮತ್ತೆ ಕತ್ತೆ ಏನಕ್ಕೆ ಹೋಗ್ತಿದ್ರು? ಊಟ ಆಹಾರ ಹುಡ್ಕೊಂಡು ಹೋಗ್ತಾ ಇದ್ವು. ಎರಡು ಹೋಗ್ತಾ ಇದ್ದಾವೆ ಕಾಡಲ್ಲಿ. ದೂರದಲ್ಲಿ ಒಂದು ಸಿಂಹ ಕೂತ್ಕೊಂಡಿತ್ತು. ಏನಾಗಿತ್ತು? ಸಿಂಹ ಕೂತ್ಕೊಂಡಿತ್ತು. ಸಿಂಹ ಎಲ್ಲಿರುತ್ತೆ? ಕಾಡಲ್ಲಿ ಅಲ್ವಾ? ಇವು ಎಲ್ಲೋಗ್ತಿದ್ವು? ಕಾಡಲ್ಲಿ ಹುಡುಕೊಂಡು ಹೋಗ್ತಾ ಇದ್ವು. ಅವಾಗ ಹುಂಜ ಏನ್ ಮಾಡ್ತು? ಸಿಂಹ ಕೂತಿರೋದನ್ನ ನೋಡ್ತು. ಯಾರು ನೋಡಿದ್ದು ಸಿಂಹ ಕೂತ್ಕೊಂಡಿದ್ದು? ಹುಂಜ. ಯಾರು ನೋಡಿದ್ದು? ಹುಂಜ. ಯಾರು ನೋಡುದು? ಸಿಂಹನನ್ನ. ಯಾರು ನೋಡುದು? ಅವಾಗ ಏನ್ ಮಾಡ್ತು ಹುಂಜ? ಈಗ ಸಿಂಹ ಏನಾದ್ರು ಕತ್ತೆ ನೋಡ್ಬಿಟ್ರೆ ಅದು ಅದನ್ನ ಬೇಟೆ ಆಡುತ್ತೆ. ಏನ್ ಮಾಡುತ್ತೆ? ಬೇಟೆ ಆಡುತ್ತೆ. ಬೇಟೆ ಆಡಿದ್ರೆ ಏನ್ ಮಾಡುತ್ತೆ ಸಿಂಹ? ಕಚ್ಚಿ ಅದನ್ನ ತಿಂದು ಬಿಡುತ್ತೆ. ಅದನ್ನ ಕತ್ತೆನ. ಯಾರನ್ನ ತಿನ್ನೋದು? ಕತ್ತೆನ ಅಂತ ಯೋಚನೆ ಮಾಡುತ್ತೆ. ಅಯ್ಯೋ ನನ್ ಪ್ರಾಣ ಸ್ನೇಹಿತಂಗೆ ಅಪಾಯ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದೇನ್ ಮಾಡುತ್ತೆ? ಮರದ ಮೇಲೆ ಹಾರೋಗಿ ಕೂತ್ಕೊಳ್ಳುತ್ತೆ. ಎಲ್ಲಿ ಕೂತ್ಕೊಳ್ಳುತ್ತೆ? ಯಾರು ಕೂತ್ಕೊಳ್ಳೋದು? ಹುಂಜ. ಯಾರು ಕೂತ್ಕೊಳ್ಳೋದು? ಅದೇನ್ ಮಾಡುತ್ತೆ? ಕೊಕ್ಕೋ 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 ಅಂತ ಜೋರಾಗಿ ಕೂಗುತ್ತೆ. ಹೆಂಗ್ ಕೂಗುತ್ತೆ? ಹೆಂಗ್ ಕೂಗುತ್ತೆ ಕೋಳಿ ಅದು? ಕೊಕ್ಕೋ. ಆವಾಗ ಸಿಂಹ ಏನ್ ಮಾಡುತ್ತೆ? ಯಾವ್ದೋ ನನ್ಕಿನ ಶಕ್ತಿಶಾಲಿ ಸಿಂಹ, ನನ್ಕಿನ ಶಕ್ತಿಶಾಲಿ ಪ್ರಾಣಿ ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂತ ಇದು ಓಡೋಗ್ತಾ ಇರುತ್ತೆ. ಏನ್ ಮಾಡ್ತಾ ಇರುತ್ತೆ? ಯಾರ ಶಬ್ದಕ್ಕೆ? ಕೋಳಿ ಶಬ್ದ. ಯಾತರ ಕೋಳಿ ಶಬ್ದ ಮಾಡಿದ್ದು? ಅಂತ ಗಾಬರಿಯಿಂದ ಕೂಗುತ್ತೆ. ಸಿಂಹ ಎದುರ್ಕೊಂಡು ಓಡೋಗ್ತಾ ಇರುತ್ತೆ. ಈ ಕತ್ತೆ ಸುಮ್ನೆ ಇರ್ಬೇಕಲ್ವಾ? ಇದೇನ್ ಮಾಡುತ್ತೆ? ಸಿಂಹ ನನ್ನೇ ನೋಡಿ ಓಡೋಗ್ತಾ ಐತೆ. ಯಾರು ಅನ್ಕೊಳ್ಳೋದು? ಕತ್ತೆ. ಕತ್ತೆ ಏನ್ ಅನ್ಕೊಳ್ಳುತ್ತೆ? ಸಿಂಹ ನನ್ನ ನೋಡಿ ಓಡೋಗ್ತಾ ಐತೆ ಅಂತ ಅದು ಜಂಬ ಪಡ್ಕೊಳುತ್ತೆ. ನನ್ನ ನೋಡಿ ಎದುರ್ಕೊಂಡು ಹೋಗ್ತಾ ಐತೆ ಅಂತ ಇದೇನ್ ಮಾಡುತ್ತೆ? ಕತ್ತೆ ಅದ್ರಿಂದನೇ ಶಬ್ದ ಮಾಡ್ಕೊಂಡು ಹೋಗುತ್ತೆ. ಏನ್ ಮಾಡ್ಕೊಂಡು ಹೋಗುತ್ತೆ? ಏನ್ ಮಾಡುತ್ತೆ ಶಬ್ದ? ಶಬ್ದ ಮಾಡ್ಕೊಂಡು ಹೋಗುತ್ತೆ. ಅವಾಗ ಸಿಂಹ ಏನನ್ನುತ್ತೆ? ನನ್ನ ಯಾರೋ ಅಟ್ಟಿಸ್ಕೊಂಡ್ ಬರ್ತಿಲ್ಲ, ಕತ್ತೆ ಬರ್ತಾ ಇದೆ, ತಡಿ ಮಾಡ್ತೀನಿ. ನನ್ನನ್ನೇ ಎದುರಿಸುತ್ತಾ ಇದು ಏನ್ ಮಾಡುತ್ತೆ? ಸಿಂಹ ಓಡಾಗ್ಬೇಕಾದ್ರೆ ನಗುತ್ತೆ. ನನ್ನೇ ನೋಡಿ ಎದುರ್ಕೊಂಡು ಹೋಗ್ತಾ ಐತೆ ಅಂತ ಸಿಂಹ. ಅವಾಗ ಇದೇನ್ ಮಾಡ? ಜಂಬ ಹೊತ್ಕೊಂಡು ನನ್ ನೋಡಿ ಓಡೋಗ್ತಾ ಐತೆ ಅಂದ್ಬಿಟ್ಟು ಇದು ಶಬ್ದ ಮಾಡ್ಕೊಂಡು ಹೋಗುತ್ತೆ. ಸಿಂಹಕ್ಕೆ ಗೊತ್ತಾಗುತ್ತೆ. ಸಿಂಹಕ್ಕೆ ಏನಾದ್ರು ಗೊತ್ತಾಗುತ್ತೆ ನನ್ನ ಹಿಂದೆ ಬರ್ತಿರೋದು ಕತ್ತೆ. ಅದನ್ನ ಮಾಡ್ತಿಂತರಿ. ನನ್ನೇ ಎದುರಿಸುತ್ತಾ ಯಾರನ್ನ? ಸಿಂಹನ. ಸಿಂಹ ಅನ್ನುತ್ತೆ ನನ್ನೇ ಎದುರಿಸುತ್ತಾ ಕತ್ತೆ, ನಾನು ಕಾಡಿನ ರಾಜ. ಯಾರು? ನನ್ನ
ನೋಡಿ ಎಲ್ಲಾ ಪ್ರಾಣಿಗಳು ಎದುರ್ತವೆ, ನನಗೆ ಇದು ಅಟ್ಟಿಸ್ಕೊಂಡು ಎದುರಿಸುತ್ತಾಯ್ತಾ ಶಬ್ದ ಮಾಡಿ ಅಂತೇಳಿ ಹಿಂಗೆ ತಿರುಗ್ಬಿಟ್ಟು ಸಿಂಹ ಏನ್ ಮಾಡುತ್ತೆ, ಕತ್ತೆ ಕುತ್ತಿಗೆಗೆ ಬಾಯಾಗುತ್ತೆ. ಏನ್ ಮಾಡುತ್ತೆ, ಬಾಯಾಗುತ್ತೆ. ಆವಾಗ ಕತ್ತೆ ಏನಾಗುತ್ತೆ, ಸತ್ತೋಗುತ್ತೆ. ಆವಾಗ ಸಿಂಹ ಏನ್ ಮಾಡುತ್ತೆ, ಇದನ್ನ ಎಲ್ಲ ಚರ್ಮ ಹೀರಿ ಎಲ್ಲ ಗಬಾ ಗಬಾ ಅಂತ ತಿಂದು ಸೀದಾ ಕಾಡಲ್ಲಿ ಹೋಗುತ್ತೆ. ಅದಕ್ಕೆ ಹೇಳೋದು ಮಕ್ಕಳ, ನಮ್ಮ ಯೋಗ್ಯತೆ ಮೀರಿ ವರ್ತಿಸಬಾರದು. ಏನ್ ಮಾಡಬಾರ್ದು ನೀತಿ, ನಮ್ಮ ಯೋಗ್ಯತೆ ನಮ್ಮ ಶಕ್ತಿ ಮೀರಿ ವರ್ತಿಸಬಾರ್ದು. ನಮ್ಮ ಯೋಗ್ಯತೆಗೆ ಹೆಂಗಿರ್ಬೇಕು ಹಂಗಿರ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಅಪಾಯ ಆಗುತ್ತೆ, ಹಾನಿ ಆಗುತ್ತೆ ಅಲ್ವಾ ಮಕ್ಕಳ. ನಾವು ಚಿಕ್ಕ ಮಕ್ಕಳು ಚಿಕ್ಕದಾಗಿ ವರ್ತನೆ ಮಾಡ್ಬೇಕು ಅಲ್ವಾ ಮಕ್ಕಳ. ನಮ್ಮ ಯೋಗ್ಯತೆ ಕರೆಕ್ಟ್ ಆಗಿ ನಾವು ವರ್ತನೆ ಮಾಡ್ಬೇಕು, ಇಲ್ಲವಂದ್ರೆ ನಮಗೆ ಹಾನಿ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ ಎಲ್ಲ.